ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ರುಚಿಕರವಾದ ಕೋಳಿ ಸಾರು ಮಾಡುವ ವಿಧಾನವನ್ನು ತೋರಿಸಲಿಕ್ಕಿದ್ದೇನೆ. ಮೊದಲಿಗೆ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿದ 3 ಟೊಮ್ಯಾಟೊಗಳನ್ನು ತೆಗೆದುಕೊಂಡಿದ್ದೇನೆ. ನಂತರ 4 ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ತೆಗೆದುಕೊಂಡಿದ್ದೇನೆ. ಹಾಗೆಯೇ 2 ಗಡಿ ತೆಂಗಿನಕಾಯಿಯನ್ನು ಕೂಡ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಮಸಾಲ ಪ್ರಿಪೇರ್ ಮಾಡಿ 4 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1.5 ಟೇಬಲ್ ಸ್ಪೂನಷ್ಟು ಕರಿಮೆಣಸು, ಹಾಗೆಯೇ 10 ರಿಂದ 15 ಎಸಳು ಬೆಳ್ಳುಳ್ಳಿ, ಗರಂ ಮಸಾಲ ಪದಾರ್ಥಗಳಾದ ಚಕ್ಕೆ, ಲವಂಗ, ಬಡೆ ಸೊಪ್ಪು, ಏಲಕ್ಕಿ, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಕೂಡ ತೆಗೆದುಕೊಂಡಿದ್ದೇನೆ. ಇದಿಷ್ಟೆಲ್ಲವನ್ನು ಮೊದಲು ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಇಡುವ. ಮೊದಲಿಗೆ ನಾನು ಒಂದು ಬಾಣಲೆಯಲ್ಲಿ ತೆಂಗಿನ ಎಣ್ಣೆಗೆ 10 ರಿಂದ 15 ಬ್ಯಾಡಗಿ ಮೆಣಸನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಒಂದು 5 ಗಿಡ್ಡ ಮೆಣಸನ್ನು ಕೂಡ ಇದರ ಜೊತೆಯೇ ಸೇರಿಸಿದ್ದೇನೆ. ಇದನ್ನು ಲೋ ಫ್ಲೇಮಲ್ಲಿಯೇ ಕೊಬ್ಬರಿ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡ್ತಾ ಇರುವ, ಕಪ್ಪಾಗಲಿಕ್ಕೆ ಬಿಡಬಾರ್ದು. ನಂತರ ಇದೇ ಬಾಣಲೆಯಲ್ಲಿ ನಾವೇನಾಗ ಮಸಾಲೆ ತೆಗೆದುಕೊಂಡಿದ್ವಲ್ಲ, ಇದನ್ನು ಕೂಡ ರೋಸ್ಟ್ ಮಾಡುವ. ಎಣ್ಣೆ ಹಾಕುವ ಅಗತ್ಯ ಇರುವುದಿಲ್ಲ. ಇದನ್ನೆಲ್ಲ ರೋಸ್ಟ್ ಮಾಡಿ ಸೈಡಿಗೆ ಇಟ್ಕೊಳ್ಳುವ. ನಂತರ ಒಂದು ಮಿಕ್ಸಿ ಜಾರಿನಲ್ಲಿ ಇದಿಷ್ಟೆಲ್ಲ ಪದಾರ್ಥವನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಬದಿಗಿಟ್ಕೊಳ್ಳುವ. ನಂತರ ಒಂದು ಪಾತ್ರೆಯಲ್ಲಿ ತೆಂಗಿನ ಎಣ್ಣೆ, ನೀವು ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡಬಹುದು. ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು, ಪಲಾವ್ ಎಲೆ, ನಂತರ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿ, ಇವುಗಳನ್ನೆಲ್ಲ ಸೇರಿಸಿ ಇದನ್ನು ಸಾಫ್ಟ್ ಆಗುವವರೆಗೂ ಹುರಿದುಕೊಳ್ಳುವ. ಇದೇ ಸಮಯದಲ್ಲಿ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಉಪ್ಪು ಹಾಕುವುದರಿಂದ ಈರುಳ್ಳಿ ಬೇಗನೆ ಸಾಫ್ಟ್ ಆಗ್ತದೆ. ಇದು ಸಾಫ್ಟ್ ಆದ ನಂತರ ನಾನು ಕಟ್ ಮಾಡಿಟ್ಕೊಂಡ ಟೊಮ್ಯಾಟೊ ಹಣ್ಣನ್ನು ಕೂಡ ಇದೇ ಸಮಯದಲ್ಲಿ ಸೇರಿಸ್ತಾ ಇದ್ದೇನೆ. ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸಿ, ನಾನಿಲ್ಲಿ 2 kgಯಷ್ಟು ಬಾಯ್ಲರ್ ಕೋಳಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಇದೇ ಸಮಯದಲ್ಲಿ ಇದಕ್ಕೆ ಸೇರಿಸಿ ಬೇಕಾದಷ್ಟು ಅರಿಶಿನ ಹುಡಿಯನ್ನು ಕೂಡ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹಾಗೆಯೇ ಮಸಾಲ ಗ್ರೈಂಡ್ ಮಾಡಿ ಇಟ್ಕೊಂಡ ನೀರಲ್ಲಿಯೇ ಇದನ್ನು ಬೇಯಿಸ್ತಾ ಇದ್ದೇನೆ. ಒಂದು 20 ನಿಮಿಷ ಬೆಂದ ನಂತರ ನಾನು ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡ ಮಸಾಲೆಗಳನ್ನು ಕೂಡ ಸೇರಿಸಿ, ಮಸಾಲೆಯ ನೀರನ್ನು ಕೂಡ ಸೇರಿಸಿ 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸಿದರೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡಿದರೆ ರುಚಿಕರವಾದ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಸಾಂಬಾರ್ ರೆಡಿ ಆಗುತ್ತದೆ.